ದೊರಕಿದೆ ರುಚಿ ಸವಿಯಲು. ಆಹಾ ಆಹಾ ಆಹಾ. ಸಿದ್ದರಾಮಣ್ಣವ್ರೆ, ನೀವು ಹಿಂಗೆ ಹೊಟ್ಟೆ ತುಂಬಾ ಪಂಗ್ಲಿಸ್ತಾ ಕೂತಿರಿ. ಅಲ್ಲಿ ಯಡಿಯೂರಪ್ಪನವರು ನಿಮ್ಗೆ ಧೈರ್ಯ ಇಲ್ಲ, ರೋಷ ಇಲ್ಲ, ವೇಷ ಇಲ್ಲ ಅನ್ಕೊಂಡು ನಿಮ್ಗೆ ಗಾಳಿ ಬಿಡಿಸ್ತಾವ್ರೆ. ಸಿದ್ದರಾಮಯ್ಯನವ್ರಿಗೂ ನಾನು ಕೇಳಕ್ಕೆ ಇಚ್ಛೆ ಪಡ್ತೇನೆ. ಏನಪ್ಪಾ? ಅಲ್ಲಿ ಮತ್ತೊಮ್ಮೆ ಚುನಾವಣೆಗೆ ನಿಲ್ಲಕ್ಕೆ ನಿಮ್ಗೆ ಯಾಕೆ ಸುಮ್ಮನಾಗ್ಬಿಟ್ರಿ? ಮುಂದುವರ್ಸಿ. ಧೈರ್ಯ ಇಲ್ಲ ಅನ್ನೋದಾದ್ರೆ ಹೇಗೆ ಜನ ನಿಮ್ಮ ನಂಬ್ತಾರೆ ಅನ್ನೋದು ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ. ಯಡಿಯೂರಪ್ಪನವರು ಪಂಚಾಂಗ ತೆಗೆದು ಕವಡೆ ಬಿಟ್ಟು ಪ್ರಶ್ನೆ ಹಾಕೇ ಬಿಟ್ರು ಹೋಗತ್ಲಾಗೆ. ಧೈರ್ಯ ಇಲ್ಲ ಅನ್ನೋದಾದ್ರೆ ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ. ಚೆನ್ನಾಗಿ ಮಾತಾಡ್ತೀರಪ್ಪ. ಸಿದ್ದರಾಮಣ್ಣವ್ರೆ, ನೀವು ಏನು ಮಾತಾಡ್ದಿದ್ರೆ ನಿಮ್ಮ ಬಾಯಿಗೆ ಅವಮಾನ. ಅವನ್ಸರ್ ಕುಡಿಪ. ಎಲ್ಲಿ ನಿಂತಿರ್ಬೇಕು ಅನ್ನೋದು ನಾ ತೀರ್ಮಾನ ಮಾಡ್ತೀನಿ ಅಂತ ಯಡಿಯೂರಪ್ಪನವರ ತೀರ್ಮಾನ ಮಾಡೋದು. ಯಾವ ನನ್ ಮಗನ ಗೊತ್ತು? ಅದು ಯಡಿಯೂರಪ್ಪ ಯಾರು ತೀರ್ಮಾನ ಮಾಡಕ್ಕೆ? ಯಾರು ಏನು ಎತ್ತ ಅಂತ ಕೇಳೋ ಸಂದರ್ಭನ ಇದು. ನೀವು ಬಾದಾಮಿಲೇ ನಿಂತ್ಕೊಂಡು ಗೆದ್ದು ತೋರಿಸಿ ನಿಮ್ದನ್ನ ಅಂತ. ಗೆದ್ದು ತೋರಿಸಿ ನೋಡೋಣ ಅಂತ ಹೇಳ್ತಾವ್ರೆ. ಬಾದಾಮಿನಲ್ಲಿ 100ಕ್ಕೆ 100 ಗೆದ್ದೆ ಗೆಲ್ತೀನಿ. ಗೊತ್ತಾಯ್ತಾ? 100ಕ್ಕೆ 100 ಗೆದ್ದೆ ಗೆಲ್ತೀನಿ. ಮತ್ ಯಾಕೆ ಈ ಯಡಿಯೂರಪ್ಪನವರು ತೀರ್ಥ ಕುಡ್ದೋರ್ ತರ ಆಡ್ತಾವ್ರೆ? ಅವ್ರು ಮುಖ್ಯಮಂತ್ರಿಯಿಂದ ಇಳಿಸ್ಬಿಟ್ಟ ಮೇಲೆ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾರೆ ಅವರು. ಯಡಿಯೂರಪ್ಪನವರು ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾರೆ ಅವರು. ಯಡಿಯೂರಪ್ಪನವ್ರೆ, ಕೇಳಿಸ್ಕೊಂಡ್ರ? ನೀವು ಅಳಬೇಡಿಪ್ಪ, ದಯವಿಟ್ಟು ಅಳಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಎಡಿಟ್ರೆ, ಈ ನಮ್ಮ ರೇಣುಕಾಚಾರ್ಯ ಅವರು ಇಂಡಿಯಾದಲ್ಲೇ ಇದಾರಾ ಅಥವಾ ಥೈಲ್ಯಾಂಡ್ಗೆ ಹೋಗ್ಬಿಟ್ರಾ ಮಸಾಜ್ ಮಾಡಿಸ್ಕೊಂಬರಕ್ಕೆ? ಓಸಿ ಹುಡುಕಿಯಪ್ಪ. ಬರ್ಬೇಕು ರೇಣುಕಣ್ಣವರು. ಏನಪ್ಪ ಈ ಸರಿನು ಎಲೆಕ್ಷನ್ ಅಲ್ಲಿ ಬಾವುಟ ಆರಿಸ್ತೀರಾ ಹೆಂಗೆ? ಯಾಕಪ್ಪ? ಯಾಕೆ ಅಂದ್ರೆ ಅಲ್ಲಿ ಸಿದ್ದರಾಮಣ್ಣನು ಡಿಕೆನೋ ಇಬ್ರು ಸಿಎಂ ಕುರ್ಚಿ ಮೇಲೆ ಬೆಡ್ಶೀಟ್ ಹಾಕೊಂಡು ಕುಂತ್ಕೊಂಡ್ಬಿಟ್ಟವ್ರಂತೆ. ಓ, ನೀವು ಹಿಂಗೆ ಒದರ್ತಾ ಇರಿ. ಅಲ್ಲಿ ನಿಮ್ಮ ಪಕ್ಷದಲ್ಲಿರೋ ಕುದುರೆಗಳೆಲ್ಲ ಸೇಲ್ ಆಗ್ಬಿಟ್ಟವೆ ನಮ್ ಕಡೆ ಅಂತ ಸಿದ್ದರಾಮಣ್ಣವರು ಪಕ 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 ಅಂತ ನಗ್ತಾವ್ರೆ. ಯಾವ ಶಾಸಕರು ಹೋಗಲ್ಲ, ಸಚಿವರು ಹೋಗಲ್ಲ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಿಂಹದ ಮರಿಗಳು. ಅಯ್ಯ, ನಿಮ್ಮ ಸಿಂಹದ ಮರಿಗಳನ್ನೆಲ್ಲ ತಗೊಂಡೋಗಿ ಬೋನ್ಗೆ ಹಾಕಿ ಹೊಟ್ಟೆಗೂ ಏನು ಕೊಡ್ದಂಗೆ ಕೂಡಾಗ್ತಾ ಬಂತೆ. ಹುಷಾರಾಗಿರ ಕೇಳಿ. ಆಯ್ತು ಯಾರು ಸೇರ್ಪಡೆ ಆಗ್ತಾರೆ ಬಿಡುಗಡೆ ಮಾಡ್ರಿ ಪಟ್ಟಿ ನೋಡೋಣ. ನಾವು ಹೇಳ್ತೀವಿ ಅಭಿ ಪಿಕ್ಚರ್ ಬಾಕಿ ಅಂತ ಹೇಳ್ತೀವಿ. ಯಪ್ಪ, ಬೇಡಪ್ಪ ಬೇಡ. ನೀವು ಪಿಕ್ಚರ್ ಅಂತ ಮಾತ್ರ ಹೇಳ್ಬೇಡಿ. 10 ವರ್ಷದ ಹಿಂದೆ ನೀವು ತೋರಿಸಿದ್ದು ಪಿಕ್ಚರ್ ನೋಡಿ ನಮ್ಮ ಹುಡುಗ ಕೋಮಾಗ ಹೋದನು, ಇನ್ನು ಎದ್ದೇ ಬಂದಿಲ್ಲ, ಹಂಗೇ ಮಲಿಕೊಂಡವನೆ. ಎಡಿಟ್ರೆ, ಫಸ್ಟ್ ಈ ಅಪ್ಪನ ಕಳಿಸ್ಬಿಡಿ. ವಿಷಯ ಹಿಂಗೆ ಅಂತ ಹಂಚ್ಕೊಳ್ಳೋಣ ಅಂದ್ರೆ ನಮ್ಮ ರೇವಣ್ಣವರು ಪಂಚಾಂಗ ಹಿಡ್ಕೊಂಡು ಯಾವ ದೇವಸ್ಥಾನದಲ್ಲಿ ಹೋಮ ಹವನ ಮಾಡಿಸ್ತಿದಾರೋ ಏನೋ. ರೇವಣ್ಣವ್ರೆ, ನಿಮ್ದೇನಾದ್ರೂ ಬಾಕಿ ಪಿಕ್ಚರ್ ಉಳ್ಕೊಂಡೈತಾ? ಬಾಕಿ ಯಾವುದೇ ವಿಷಯ ನಾನು ಮಾತಾಡಲ್ಲ. ಏನಾಯ್ತು ಸ್ವಾಮಿ? ಅಲ್ಲ, ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಹಾಸನದಲ್ಲಿ ನಿಮ್ ಪಂಚೆಗಳೆಲ್ಲ ಉದ್ರೋಯ್ತಾವಂತೆ. ಅಯ್ಯಯ್ಯೋ, ಸಾರಿ, ನೀವು ನೆಟ್ಟಿರೋ ಬಾವುಟಗಳೆಲ್ಲ ಉದ್ರೋಯ್ತಾವಂತೆ. ಓಸಿ ಹುಷಾರಾಗಿ ನೋಡ್ಕೊಳ್ಳಿ. ನೀವೇನು ಗಾಬರಿ ಆಗಬೇಕಾ ಇಲ್ಲ. ಪಕ್ಷ ಇಲ್ಲಿ ಸದೃಢವಾಗಿದೆ. ಕುಮಾರಣ್ಣ ಏನ್ ಡೈರೆಕ್ಷನ್ ಕೊಡ್ತಾರೆ ಅಂತ ಮಾಡ್ತೀವಿ. ಎಡಿಟ್ರೆ, ಮಂಗಳಾರತಿ ಜೊತೆಗೆ ತೀರ್ಥ ಪ್ರಸಾದನು ಎಲ್ಲ ಹೋಲ್ಸೇಲ್ ಆಗಿ ಕೊಟ್ಬಿಟ್ರು ರೇವಣ್ಣವರು. ನಡೀರಿ, ತಿನ್ಕೊಂಡು ಮನೆ ಕಡೆ ಹೋಗೋಣ.